ಹಾಂ, ಇದು ನೋಡ್ಕೊಳ್ಳಿ, 2 ಗಣತಿ ಫಾರ್ಮ್ ಇದೆ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ತಮಗೆ ಐಡಿಯಾ ಬಂದಿರ್ಬೋದು. ಇದೇನು ಸರ್ ಅಂಥೇಳಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವೋಟರ್ ಲಿಸ್ಟು ಏನು ಆಗ್ತಾಯಿದೆ ನಮ್ಮ ಕರ್ನಾಟಕದಲ್ಲಿ, ಅದು ಪ್ರಾರಂಭ ಆಗಿದೆ, ನಿಮಗೆಲ್ಲ ಗೊತ್ತಿದೆ. ಇವೆರಡು ಫಾರ್ಮ್ ಭಾಳ ಮುಖ್ಯ. ನಿಮ್ಮ ಮನೆಗೆ ಬಂದುಬಿಟ್ಟು BLOಗಳು ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್ ಜೊತೆ ಬೂತ್ ಲೆವೆಲ್ ಏಜೆಂಟ್ಸು ಕೂಡ ಇರ್ಬೋದು. ಇದು ಎರಡನ್ನು ಕೊಟ್ಟು ಹೋಗಿರ್ತಾರೆ ನಿಮಗೆ. ನೀವು ಇದನ್ನು ಭರ್ತಿ ಮಾಡಬೇಕು. ಯಾವುದು ವಿಷಯ ಗೊತ್ತಿದೆಯೋ ಅದು ಮಾತ್ರ ಭರ್ತಿ ಮಾಡಬೇಕು, ಯಾವುದು ಗೊತ್ತಿಲ್ಲ ಬಿಟ್ಟುಬಿಡಿ. ಭರ್ತಿ ಮಾಡಬೇಕಾದ್ರೆ ಫಸ್ಟು ಪೆನ್ಸಿಲು ಮತ್ತು ರಬ್ಬರ್ ತೆಗೆದುಕೊಳ್ಳಿ. ನಿಮ್ಮ ಮನೆಗೆ ಅವ್ರಿಗೆ ಫೋನ್ ಮಾಡಿದರೆ ಬರ್ತಾರೆ, ಫೋನ್ ನಂಬರೆಲ್ಲ ನಿಮ್ಮ ಕಡೆ ಇರ್ತದೆ. ಅವ್ರು ಬಂದಮೇಲೆ ಅವರು ಅದನ್ನು ಸರಿಯಾಗಿದ್ದರೆ ಅದನ್ನು ಒಂದು ನಿಮಗೆ ಕೊಟ್ಟು ಒಂದು ವಾಪಸ್ ತೊಗೊಂಡು ಹೋಗ್ತಾರೆ. ಸರಿ ಇಲ್ಲದೇ ಇದ್ದರೆ ಅದನ್ನು ಸರಿಪಡಿಸ್ಬಿಟ್ಟು ಪುನಃ ಒಂದನ್ನು ನಿಮಗೆ ಕೊಟ್ಬಿಟ್ಟು ಇನ್ನೊಂದು ವಾಪಸ್ಸು ತೊಗೊಂಡು ಹೋಗ್ತಾರೆ. ನಂತರ ಇವೆಲ್ಲವೂ ಕೂಡ ಆದಮೇಲೆ ಆಗಸ್ಟ್ 5ನೇ ತಾರೀಕು ಒಂದು ಕರಡು ಏನು ಡ್ರಾಫ್ಟು, ಒಂದು ಕರಡು ಪಟ್ಟಿ ಪ್ರಕಟಣೆ ಆಗುತ್ತೆ. ಅದರಲ್ಲಿ ಹೆಸರು ಆಕಸ್ಮಿಕವಾಗಿ ನಿಮ್ಮದು ತಪ್ಪೋಯಿತು ಅಂತೇಳಿದರೆ ಹೆದರಬೇಕಾಗಿಲ್ಲ. ಪುನಃ ನಿಮಗೆ ಅವಕಾಶ ಇನ್ನೂ ಕೂಡ ಇದೆ. ಯಾವುದರಲ್ಲಿ ಬಿಟ್ಟು ಹೋಗಿದರೆ ಆಗಸ್ಟ್ 5ನೇ ತಾರೀಕು ಆದಮೇಲೆ ಫಾರ್ಮ್ ನಂಬರ್ ನಮೂನೆ 6 ಅದರಲ್ಲಿ ಭರ್ತಿ ಮಾಡಿಬಿಟ್ಟು ಹೊಸದಾಗಿ ಸೇರಿಸ್ಬೋದು. ನಂತರ ಫಾರ್ಮ್ ನಂಬರ್ 8 ಅಂದರೆ ನಮೂನೆ 8ರಲ್ಲಿ ನಿಮಗೆ ಆಕಸ್ಮಿಕವಾಗಿ ನಿಮ್ಮ ಹೆಸರು ಸರಿಯಾಗಿ ಬರೆದಿಲ್ಲ, ಇನಿಷಿಯಲ್ ಇಲ್ಲ, ತಂದೆ ತಾಯಿಗಳ ಹೆಸರು ಸರಿಯಾಗಿ ಬರೆದಿಲ್ಲ, ಅಡ್ರೆಸ್ಸು ತಪ್ಪು ಬರೆದರಿ, ಅವೆಲ್ಲವನ್ನೂ ಕೂಡ ಸರಿಪಡಿಸ್ಲಿಕ್ಕೂ ಕೂಡ ನಮೂನೆ 8ರಲ್ಲಿ ಭರ್ತಿ ಮಾಡತಕ್ಕಂಥ ಅವಕಾಶ ಇದೆ. ಗಾಬರಿ ಪಡಬೇಕಾಗಿಲ್ಲ. ದಯವಿಟ್ಟು ಎಲ್ಲರೂ ಕೂಡ ಈ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿಬಿಟ್ಟು ಈ ಏನು ತೀವ್ರ ಮತ್ತು ಸಮಗ್ರವಾಗಿರ್ತಕ್ಕಂಥ ಈ ಮತದಾರರ ಪಟ್ಟಿ ಏನಿದೆ ಅದರ ಪರಿಷ್ಕರಣೆಯ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಜವಾಬ್ದಾರಿತ ಆಗಿರ್ತಕ್ಕಂಥ ನಾಗರಿಕರಾಗಿ ಭಾಗವಹಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು 327ನೇ ವಾರದ ಸಂಚಿಕೆ. ಪುನಃ ಮುಂದಿನ ವಾರ ತಮ್ಮ ಜೊತೆ ಹೊಸ ವಿಷಯದ ಜೊತೆಗೆ ಬರ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.